ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿಗೆ ಹೊರಟಿದ್ದೇವೆ ಅಂದರೆ, ನಮ್ಮ ಮಗು ಇದು ಫಸ್ಟ್ ಕೂದಲು ತೆಗಿಬೇಕಂತ ನಾವು ಧರ್ಮಸ್ಥಳದಲ್ಲಿ ಹಿಡ್ಕೊಂಡಿದ್ವಿ. ಅಲ್ಲಿ ಹೋಗಿ ತೆಗೆಸ್ಕೊಳ್ಬೇಕಂತ ಅಲ್ಲಿಗೆ ಹೊರಟಿದ್ದೇವೆ. ಈಗ ಫಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ. ಈಗ ಫುಲ್ ರಶ್ ಇತ್ತು ನಾವು ಹೋದ ದಿನ. ಈಗ ದೇವರ ದರ್ಶನಕ್ಕಿಂತ ಫಸ್ಟಿಗೆ ನಾವಿಲ್ಲಿ ಮುಡಿ ಸಮರ್ಪಣೆಯಲ್ಲಿಗೆ ಹೋದ್ವಿ. ಫಸ್ಟ್ ಕೂದಲು ಇದು ಮಾಡ್ಲಿಕ್ಕಂತ ಹೋದ್ವಿ. ರಶ್ ಇತ್ತು, ಅಲ್ಲಿ ಕೂಡ ಲೈನ್ ಇತ್ತು ಫುಲ್. ಅಲ್ಲಿ ಫುಲ್ ರಿಸಿಟ್ ಎಲ್ಲ ಮಾಡಲಿಕ್ಕೆ ಇತ್ತು 2-3 ಕಡೆ. ಸೊ ನಮ್ಮ ಜೊತೆ ಅಪ್ಪ ಕೂಡ ಬಂದಿದ್ರು. ಸೊ ಇಲ್ಲೊಂದು ರಿಸಿಟ್ ಕೊಡ್ತಾರೆ, ಅಲ್ಲಿ ನಮ್ಮ ಕೌಂಟರ್ ಇದಿರ್ತದೆ ಕೂಪನ್, ಅದು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಹೇರ್ ಕಟಿಂಗ್ ಎಲ್ಲ ಆಯಿತು. ಇಬ್ಬರು ಸಹ ಮಾಡಿಸ್ಕೊಂಡಿದ್ರು. ಮತ್ತು ಮಗುವಿಗೆ ಅಲ್ಲೇ ಬಿಸಿನೀರು ತಗೊಂಡು ಅಲ್ಲೇ ಸ್ನಾನ ಮಾಡಿಸಿದ್ವಿ. ಅದಾದಮೇಲೆ ನಾವು ತೀರ್ಥ ಸ್ನಾನಕ್ಕಂತ ಇಲ್ಲಿ ಬಂದ್ವಿ. ಅದಾದಮೇಲೆ ಸ್ನಾನ ಎಲ್ಲ ಆದಮೇಲೆ ದೇವರ ದರ್ಶನಕ್ಕಂತ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೊರಟ್ವಿ. ತಿಮ್ಮಕ್ಕ ಎಂಬುವರು ದೇವಸ್ಥಾನದ ಎದುರುಗಡೆ ಬಾಗಿಲ ಹತ್ರ ಬರಬೇಕು ಎಂಬ ಕಡೆಯಲ್ಲಿ ಕಾಯ್ತಾ ಇದ್ದ. ಇದು ವಿಡಿಯೋದಲ್ಲಿ ಉಂಟಾ? ದೇವರ ದರ್ಶನ ಎಲ್ಲ ಮುಗೀತು. ಅದಾದಮೇಲೆ ನಾವು ಪಾರ್ಕಿಗೆ ಹೋದ್ವಿ. ಸ್ವಲ್ಪ ಬಿಸಿಲು ಕೂಡ ತುಂಬಾ ಇತ್ತು, ಹಾಗಾಗಿ ಸ್ವಲ್ಪ ಕುತ್ಕೊಂಡು ನೆರಳಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಹೊರಡುವ ಅಂತ ಪಾರ್ಕಿಗೆ ಬಂದ್ವಿ. ಸೀದಾ ಅಲ್ಲಿಂದ ಹೊರಟ್ವಿ ನಾವೀಗ. ನೆಕ್ಸ್ಟ್ ನಾವೀಗ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿಯ ಗಣಪತಿಗೆ ಹರಕೆ ರೂಪದಲ್ಲಿ ಗಂಟೆಯನ್ನು ಅರ್ಪಿಸ್ತಾರಂತೆ. ಹಾಗಾಗಿ ಇಲ್ಲಿ ತುಂಬಾ ಗಂಟೆ ಹರಕೆ ರೂಪದಲ್ಲಿ ಅರ್ಪಿಸಿದ್ರು. ದೇವರ ದರ್ಶನ ಎಲ್ಲ ಆಯಿತು. ಅದಾದಮೇಲೆ ನಾವು 12 ಗಂಟೆ ಹಾಗೆ 12-12:30 ಊಟ ಎಲ್ಲ ಮಾಡಿದ್ವಿ.
ಅಲ್ಲಿಂದ ಮತ್ತೆ ಸ್ವಲ್ಪ ಒಂದು 1/4 ಗಂಟೆ ರೆಸ್ಟ್ ತಗೊಂಡು ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಹೋಗುವಾಗ 2:30 ಏನಾಗಿತ್ತು, 2:30 ಆಗಿತ್ತು. ಅಲ್ಲಿ ದೇವಸ್ಥಾನ ಕ್ಲೋಸ್ ಆದದಷ್ಟೇ, ಅದೇನು ನೆಕ್ಸ್ಟ್ 3:30ಗೆ ಓಪನ್ ಆಗೋದಂತ ಹೇಳಿದರು. ಹಾಗಾಗಿ ನಾವು ಸೀದಾ ಅಲ್ಲಿಂದ ನಾವು ಮತ್ತೆ ಮೇನ್ ದೇವಸ್ಥಾನಕ್ಕೆ ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.